ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳು ಸೋರಟವನ್ನು ತಿಳ್ಕೊಳ್ಳೋಣ. ಜೋಗ್ ಅಗಿನಿ ಕರಿ ಪ್ರಗಟ ತಬ್ ಕರ್ಮ ಸುಭಾಸುಭಲಾಯಿ ಬುದ್ಧಿ ಸಿರಾವೈ ಜ್ಞಾನ ಘೃತ್ ಮಮತಾ ಮಲ್ ಜರಿ ಜಾಯಿ तब विज्ञान रूपिणी बुद्धि बिसद घृत पाई चित्त दिया भरी धरई दृढ़ समता दियटी बनाई तीनी अवस्था तीनी गुण ते ही कपास ते काढ़ी तूल तुरीय सवारी पुनि बाती करई सुगाढ़ी ये ही विधि लेसई दीप तेज राशि विज्ञानमय जात ही जासु समीप जरही मदादिक सुलभ सब सोहमस्मि इति वृत्ति अखंडा दीप सिखा सोई परम प्रचंडा आत्म अनुभव सुख सुप्रकाशा तब भव मूल भेद भ्रमनासा प्रबल अविद्या कर परिवारा मोह आदि तम मिटई अपारा तब सोई बुद्धि पाई उजियारा उर गृह बैठी ग्रंथि निरुआरा छोरन ग्रंथि पाव जो सोई तब यह जीव कृतारथ होई छोरत ग्रंथि जानि खगराया विघ्न अनेक करई तब माया रिद्धि सिद्धि प्रेरई बहु भाई बुद्धि ही लोभ दिखावही आई कल बल छल करी जाहि समीपा अंचल बात बझावही दीपा. ಇವು ಚೌಪಾಯಿಗಳು, ದೋಹೆಗಳು ಮತ್ತು ಸೋರಟ. ಈಗ ಇದರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಕಾಕಭೂಷುಂಡಿಗೆ ಹೇಳ್ತಾ ಇದ್ದಾರೆ, ಶ್ರೀ ಹರಿಯ ಕೃಪೆಯಿಂದ ಸಾತ್ವಿಕ ಶ್ರದ್ಧೆ ಅನ್ನುವಂತಹ ಗೋವು ಈ ಹೃದಯ ಅನ್ನುವಂಥ ಮನೆಯಲ್ಲಿ ಬಂದು ನಿಂತ್ರೆ ಶ್ರುತಿ ಪುರಾಣಗಳು ಹೇಳಿರುವಂಥ ಜಪ ತಪ ಇದೆಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ಹುಲ್ಲಿನ ಹಾಗೆ. ಅದನ್ನು ಆ ಗೋವು ಮೇದ್ರೆ ಅಂದರೆ ಅದನ್ನು ಸ್ವೀಕಾರ ಮಾಡಿದ್ರೆ, ತಿಂದರೆ ಆಸ್ತಿಕ ಭಾವರೂಪಿ ಅನ್ನುವಂಥ ಸಣ್ಣ ಕರುವನ್ನು ಪಡ್ಕೊಂಡು ಅದು ಬಿಡುತ್ತೆ. ಆಮೇಲೆ ನಿವೃತ್ತಿ ಮಾರ್ಗ ಅನ್ನೋದನ್ನು ಹಾಲಿಗೆ ಹೋಲಿಸಿ, ಆಮೇಲೆ ಹಾಲು ಕರೆಯುವ ಪಾತ್ರೆಯನ್ನು ವಿಶ್ವಾಸಕ್ಕೆ ಹೋಲಿಸಿ, ನಿರ್ಮಲವಾಗಿರುವಂಥ ಮನಸ್ಸೇ ಹಾಲು ಕರೆಯುವಂತಹ ಗೊಲ್ಲ. ಈ ರೀತಿಯ ಹಾಲನ್ನು ಕರೆದು ನಿಷ್ಕಾಮ ಭಾವ ಅನ್ನುವಂತಹ ಅಗ್ನಿಯ ಮೇಲೆ ಅದನ್ನು ಚೆನ್ನಾಗಿ ಕುದಿಸಿ, ಆಮೇಲೆ ಕ್ಷಮೆ ಸಂತೋಷ ಅನ್ನುವಂಥ ಗಾಳಿಯಿಂದ ಅದನ್ನು ತಣ್ಣಗೆ ಮಾಡಿ, ಧೈರ್ಯ ಶಮ ಅನ್ನುವಂಥ ಹೆಪ್ಪನ್ನು ಹಾಕಿ ಮೊಸರನ್ನು ಮಾಡಬೇಕು. ಸಂತೋಷ ಅನ್ನುವಂಥ ಗಡಿಗೆಯಲ್ಲಿ ತತ್ವ ವಿಚಾರ ಅನ್ನುವಂಥ ಕಡಗೋಲಿನಿಂದ ದಮೆ ಅನ್ನುವಂಥದ್ದನ್ನು ಆಧಾರ ಸ್ತಂಭವಾಗಿ ಮಾಡಿಕೊಂಡು ಸತ್ಯ ಮತ್ತು ಸುಂದರ ವಾಣಿ ಅನ್ನುವಂಥ ಹಗ್ಗದಿಂದ ಅದನ್ನು ಕಡಿಬೇಕು. ಆಗ ಅದರಿಂದ ವೈರಾಗ್ಯ ಅನ್ನುವಂತಹ ಪವಿತ್ರವಾದಂತಹ ಬೆಣ್ಣೆಯನ್ನು ನಾವು ತೆಗಿಬೇಕು. ಆಗ ಯೋಗಾಗ್ನಿ ಅಂದರೆ ಮನಸ್ಸನ್ನು ಭಗವಂತನಲ್ಲಿ ಲಯಗೊಳಿಸುವಂಥದ್ದು, ಅದನ್ನು ಯೋಗಾಗ್ನಿ ಅಂತಾರೆ. ಆ ಯೋಗಾಗ್ನಿಯಲ್ಲಿ ಶುಭ ಅಶುಭ ಎಲ್ಲ ಕರ್ಮಗಳು ಎಲ್ಲ ಕರ್ಮಗಳು ಇದೆಲ್ಲವನ್ನೂ ಕೂಡ, ಅಂದರೆ ಈ ಶುಭ ಅಶುಭ ಕರ್ಮಗಳನ್ನು ಇಂಧನಕ್ಕೆ ಹೋಲಿಸಿದರೆ, ಆ ಎಲ್ಲ ಇಂಧನಗಳನ್ನು ಉರಿಸಿ ಬೆಣ್ಣೆಯನ್ನು ಕಾಯಿಸಿದ್ರೆ ಅಲ್ಲಿ ಶುಭ ಕರ್ಮಗಳು ಅಶುಭ ಕರ್ಮಗಳು ಅನ್ನೋದು ಯಾವುದೂ ಉಳಿಬಾರದು, ಎಲ್ಲವನ್ನ ಉರಿಸ್ಬಿಡ್ಬೇಕು. ಆ ಉರಿಯಿಂದ ಬೆಣ್ಣೆಯನ್ನು ಕಾಯಿಸಿದಾಗ, ವೈರಾಗ್ಯವನ್ನು ಕಾಯಿಸಿದಾಗ, ಬೆಣ್ಣೆ ಅಂದರೆ ವೈರಾಗ್ಯ, ಆ ವೈರಾಗ್ಯ ಅನ್ನುವಂತಹ ನವನೀತದಲ್ಲಿರುವಂತಹ ಮಮತೆ ಅನ್ನುವಂತಹ ಮಲ ಎಲ್ಲ ಹಿಂಗೋಗಿ, ಅಂದರೆ ನಮಗೆ ಅಟ್ಯಾಚ್ಮೆಂಟ್ಗಳು ಎಲ್ಲ ಇದೆಯಲ್ಲ, ಮಮತೆ ಅನ್ನೋದು ಅದೆಲ್ಲ ಕೂಡ ಆ ಒಂದು ಬೆಣ್ಣೆಯಲ್ಲಿರುವಂಥ ಮಮತೆ ಎಲ್ಲ ಹಿಂಗೆ ಹೋಗಿ, ಆಮೇಲೆ ಉಳಿದಿರುವಂತಹ ಜ್ಞಾನರೂಪಿ ತುಪ್ಪವನ್ನು ನಿಶ್ಚಯಾತ್ಮಿಕ ಬುದ್ಧಿಯಿಂದ ತಣ್ಣಗಾಗಿಸ್ಬೇಕು. ನನ್ನಲ್ಲಿ ಜ್ಞಾನ ಅನ್ನುವಂತಹ ತುಪ್ಪ ಬಂದಿರುತ್ತೆ, ಅದನ್ನು ನಿಶ್ಚಯಾತ್ಮಿಕ ಬುದ್ಧಿ ಅದರಿಂದ ಅದನ್ನು ತಣ್ಣಗಾಗಿಸ್ಬೇಕು. ಆಮೇಲೆ ವಿಜ್ಞಾನ ರೂಪವಾದಂತಹ ಬುದ್ಧಿ ಆ ಜ್ಞಾನ ಅನ್ನುವಂತಹ ನಿರ್ಮಲವಾದಂತಹ ಘೃತವನ್ನು ಪಡೆದು, ಅಂದರೆ ಆ ತುಪ್ಪವನ್ನು ಪಡೆದು ಅದನ್ನು ಚಿತ್ತ ಅನ್ನುವಂತಹ ಹಣತೆಗೆ ತುಂಬಿ ಸಮತ್ವ ಅನ್ನುವಂತಹ ದೀಪವನ್ನು ತಯಾರು ಮಾಡಿ ಅದರ ಮೇಲೆ ಅದನ್ನು ಭದ್ರವಾಗಿ ಇರಿಸಬೇಕು.
ಎಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನೋಡಿ. ಯೋಗಾಗ್ನಿಯಲ್ಲಿ ಅಂದರೆ ಮನಸ್ಸನ್ನು ಭಗವಂತನಲ್ಲಿ ಲಯಗೊಳಿಸೋದು, ಅದರಲ್ಲಿ ಏನು ಮಾಡಬೇಕು, ಈ ಶುಭ ಕರ್ಮಗಳು ಅಶುಭ ಕರ್ಮಗಳು ಇದನ್ನೆಲ್ಲವನ್ನು ಕೂಡ ಉರಿಸಿ ಅದರಿಂದ ಬೆಣ್ಣೆಯನ್ನು ಕಾಯಿಸ್ಬೇಕು. ಆ ವೈರಾಗ್ಯ ಅನ್ನುವಂಥ ಬೆಣ್ಣೆಯಲ್ಲಿ ಮಮತೆ ಅನ್ನುವಂಥ ಮಲ ಇವೆಲ್ಲ ಹಿಂಗೋಗ್ಬಿಡುತ್ತೆ. ಈಗ ನಾವು ಬೆಣ್ಣೆ ಕಾಯಿಸ್ಬೇಕಾದ್ರೆ ಕೆಳಗಡೆಗೆ ಒಂದು ಗಸಿ ಅಂತ ಇರುತ್ತೆ ನೋಡಿ, ಅದೆಲ್ಲವೂ ಕೂಡ ಹಿಂಗೆ ಹೋದ ಮೇಲೆ ಅದರಲ್ಲಿರುವಂಥ ಎಲ್ಲ ಮಲ ಕೂಡ ಹಿಂಗೆ ಹೋದ ಮೇಲೆ ಜ್ಞಾನರೂಪಿ ಅನ್ನುವಂಥ ತುಪ್ಪ ತಯಾರಾಗುತ್ತೆ. ಅದನ್ನು ನಾವು ನಿಶ್ಚಯಾತ್ಮಿಕ ಬುದ್ಧಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿರ್ಧಾರವನ್ನು ಮಾಡುವಂಥ ಒಂದು ಕ್ಷಮತೆ ನಮ್ಮಲ್ಲಿ ಬರುತ್ತಲ್ಲ, ಅದರಿಂದ ತಣ್ಣಗಾಗಿಸ್ಬೇಕು. ಆಮೇಲೆ ವಿಜ್ಞಾನ ರೂಪವಾದಂಥ ಬುದ್ಧಿ ಆ ಜ್ಞಾನ ಅನ್ನುವಂತಹ ಆ ಒಂದು ನಿರ್ಮಲವಾದಂತಹ ತುಪ್ಪವನ್ನು ಪಡ್ಕೊಂಡು ಅದನ್ನು ಚಿತ್ತ ಅನ್ನುವಂತಹ ಹಣತೆಗೆ ತುಂಬುತ್ತೆ. ಆ ಚಿತ್ತದಲ್ಲಿ ಆ ತುಪ್ಪ ಹೋಗಿ ತುಂಬಿಕೊಂಡಾಗ ಸಮತ್ವ ಅನ್ನುವಂತಹ ದೀಪವನ್ನು ತಯಾರು ಮಾಡಿ ಅದರ ಮೇಲೆ ಅದನ್ನು ಭದ್ರವಾಗಿ ಇರಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಜಾಗೃತ್, ಸ್ವಪ್ನ, ಸುಷುಪ್ತಿ, ಸತ್ವ, ರಜ, ತಮ ಅನ್ನುವಂತಹ ಹತ್ತಿಯಿಂದ ತುರ್ಯಾವಸ್ಥೆ ಅನ್ನುವಂತಹ ಭದ್ರವಾದ ದಾರವನ್ನು ತೆಗೆದು ಅದರಿಂದ ಸುಂದರವಾದಂತಹ ಗಟ್ಟಿಯಾದ ಬತ್ತಿಯನ್ನು ಹೊಸದು ಸಿದ್ಧಪಡಿಸ್ಬೇಕು ನೋಡಿ. ಜಾಗೃತ್, ಸ್ವಪ್ನ, ಸುಷುಪ್ತಿ, ಸತ್ವ, ರಜ, ತಮ ಇವೆಲ್ಲ ಹತ್ತಿ. ಆ ಹತ್ತಿಯಿಂದ ತುರ್ಯಾವಸ್ಥೆ ಅನ್ನುವಂಥ ಒಂದು ದಾರವನ್ನು ತಯಾರಿಸ್ಬೇಕು ನಾವು. ಈ ರೀತಿ ತತ್ವಜ್ಞಾನ ಅನ್ನುವಂತಹ ತೇಜೋಮಯವಾದ ದೀಪವನ್ನು ನಾವು ಉರಿಸ್ಬೇಕು. ಅದರ ಹತ್ರ ಹೋಗಿದ ತಕ್ಷಣ ಮದ ಅನ್ನುವಂತಹ ಇನ್ನು ಹರಿಷಡ್ ವರ್ಗಗಳಿದೆಯಲ್ಲ, ಆ ಹರಿಷಡ್ ವರ್ಗಗಳು ಅನ್ನುವಂತಹ ಶಲಭಗಳು ಅಂದರೆ ಆ ದೀಪದ ಹತ್ರ ಬರುವಂಥ ಹುಳುಗಳಿದೆಯಲ್ಲ, ಅದನ್ನು ಹರಿಷಡ್ ವರ್ಗಗಳು ಅಂತ ಹೇಳಿದ್ದಾರೆ. ಅವೆಲ್ಲ ಏನಾಗುತ್ತೆ, ಸುಟ್ಟು ಹೋಗ್ಬಿಡುತ್ತೆ. ಈಗ ನಮ್ಮಲ್ಲಿರುವಂಥ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಏನೇನೋ ಇದೆಯಲ್ವ ಹರಿಷಡ್ ವರ್ಗಗಳು, ಅದನ್ನು ಹುಳುಗೆ ಹೋಲಿಸಿದರೆ ಈ ತತ್ವಜ್ಞಾನ ಅನ್ನುವಂತಹ ದೀಪವನ್ನು ಉರಿಸಿರ್ತೀವಲ್ವ ಅದರ ಹತ್ರ ಇವೆಲ್ಲ ಹೋದರೆ ಅವೆಲ್ಲ ಸುಟ್ಟು ಹೋಗುತ್ತೆ ಅಂತ ಅರ್ಥ. ಆಮೇಲೆ ಸೋಹಮಸ್ಮಿ ಅಂದರೆ ಆ ಬ್ರಹ್ಮನೇ ನಾನಾಗಿದ್ದೀನಿ ಅನ್ನುವಂಥ ತೈಲಧಾರೆಯಂತೆ ಯಾವತ್ತೂ ತುಂಡಾಗದೇ ಇರುವಂತಹ ಅಖಂಡ ವೃತ್ತಿ ಇದೆಯಲ್ಲ, ಅದು ಆ ಜ್ಞಾನದೀಪದ ಪರಮ ಪ್ರಚಂಡ ದೀಪ ಶಿಖೆ. ಇಲ್ಲಿ ನಾನೇ ಆ ಬ್ರಹ್ಮ ಅನ್ನುವಂಥ ಒಂದು ತಿಳುವಳಿಕೆ ನಮ್ಮಲ್ಲಿ ಬರುತ್ತಲ್ಲ, ಅದನ್ನು ಪರಮ ಪ್ರಚಂಡ ದೀಪಶಿಖೆ ಅಂತ ಹೇಳಿದ್ದಾರೆ. ಈ ರೀತಿ ಆತ್ಮಾನುಭವದ ಸುಖದ ಸುಂದರ ಪ್ರಕಾಶ ಹಬ್ಬದಾಗ ಜಗತ್ತಿನ ಮೂಲವಾದಂತಹ ಭೇದ ಅನ್ನುವಂಥ ಭ್ರಮೆ ನಾಶವಾಗುತ್ತೆ. ಅಂದರೆ ಎಲ್ಲವೂ ಒಂದೇ ಆ ಭಗವಂತನೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಭ್ರಮೆ ಇರೋದೆಲ್ಲ ಹೊರಟೋಗ್ಬಿಡುತ್ತೆ. ಮತ್ತು ಅತ್ಯಂತ ಬಲವತ್ತರವಾದಂತಹ ಅವಿದ್ಯೆಯ ಪರಿವಾರ ಮೋಹಾದಿ ಅಪಾರ ಅಂಧಕಾರ ಕೂಡ ಹಳದೋಗುತ್ತೆ. ಈಗ ನಮಗೆ ಅವಿದ್ಯೆ ಅನ್ನೋದು ಆವರಿಸ್ಕೊಂಡಿದೆಯಲ್ಲ, ಅದರಿಂದ ಇರುವಂಥ ಮೋಹ ಇನ್ನು ಬೇಕಾದಷ್ಟು ನಮ್ಮಲ್ಲಿ ಏನೇನೆಲ್ಲ ಅಂಧಕಾರ ಇದೆಯೋ ಅದೆಲ್ಲವೂ ದೂರ ಆಗುತ್ತೆ. ಆಗ ಆ ವಿಜ್ಞಾನ ರೂಪಿ ಬುದ್ಧಿ ಬೆಳಕನ್ನು ಪಡೆದು ಹೃದಯ ಅನ್ನುವಂಥ ಮನೆಯಲ್ಲಿ ಕೂತ್ಕೊಂಡು ಆ ಜಡಚೇತನೆಗಳಿಗೆ ಬಿದ್ದಂತಹ ಕಗ್ಗಟ್ಟನ್ನು ಬಿಚ್ಚುತ್ತೆ. ಈಗ ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀವಲ್ವ, ಅದನ್ನೆಲ್ಲ ಈ ಜ್ಞಾನ ಅನ್ನೋದು ಬಿಚ್ಚುತ್ತಾ ಹೋಗುತ್ತೆ. ಆ ವಿಜ್ಞಾನ ರೂಪಿಣಿ ಬುದ್ಧಿ ಆ ಗಂಟನ್ನು ಬಿಚ್ಚಿದಾಗ ಈ ಜೀವ ಅನ್ನೋನು ಕೃತಾರ್ಥನಾಗುತ್ತಾನೆ. ಆದರೆ ಖಗರಾಜ ಗರುಡ ಗಂಟು ಬಿಚ್ಚುತ್ತಾ ಇರೋದನ್ನು ತಿಳ್ಕೊಂಡಿದ ತಕ್ಷಣ ಮಾಯೆ ಏನು ಮಾಡ್ತಾಳೆ, ಮತ್ತೆ ಬೇಕಾದಷ್ಟು ವಿಘ್ನಗಳನ್ನು ಒಡ್ಡುತ್ತಾಳೆ. ಅವಳು ಅದಕ್ಕೋಸ್ಕರನೇ ಬೇಕಾದಷ್ಟು ವೃದ್ಧಿ ಸಿದ್ಧಿಗಳನ್ನು ಬುದ್ಧಿಯ ಹತ್ತಿರಕ್ಕೆ ಕಳಿಸ್ತಾಳೆ. ಅದು ಬಂದು ಬುದ್ಧಿಗೆ ಪ್ರಲೋಭನೆಯನ್ನು ಕೊಡುತ್ತೆ. ಕಲೆ, ಬಲ, ಕಪಟ ಈ ರೀತಿಯಿಂದ ಹತ್ತಿರ ಹೋಗಿ ತಮ್ಮ ಸೆರಗಿನ ಗಾಳಿಯಿಂದ ಆ ಜ್ಞಾನದೀಪವನ್ನು ಆರಿಸ್ಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಈಗ ನಾವು ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಮುಂದುವರಿತಾ ಇದ್ದಂಗೆ ನಾವು ಅಲ್ಲಿ ಒಂದೊಂದೇ ಮಟ್ಟಕ್ಕೆ ಏರ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ನಮಗೆ ಮಾಯೆ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಮತ್ತೆ ಅಲ್ಲೇನು ಅಂತಂದರೆ ನೀನು ಎಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ, ಏನು ನೀನು ಸಾಧನೆ ಮಾಡ್ತಾ ಇದೆಯಾ ಅಂತ ಯಾರಾದರೂ ಅಂದಾಗ ನಮ್ಮ ಒಳಗಡೆ ಆ ಪ್ರಲೋಭನೆಗಳನ್ನೆಲ್ಲ ತುಂಬಿಸ್ಬಿಡ್ತಾಳೆ. ನಿನಗಿದು ಸಿಗುತ್ತೆ, ನಿನಗದು ಸಿಗುತ್ತೆ ಅಂತೆಲ್ಲ. ಈ ರೀತಿ ಬೇಕಾದಷ್ಟು ಮಾಯೆಯನ್ನು ಅನೇಕ ವಿಘ್ನಗಳನ್ನೆಲ್ಲ ಅವಳು ಒಂದೊಂದಾಗಿ ನಮಗೆ ಕೊಡ್ತಾ ಹೋಗ್ತಾಳೆ. ಅದರಿಂದ ಏನಾಗುತ್ತೆ, ನಮ್ಮ
ಬುದ್ಧಿ ಆ ಪ್ರಲೋಭನೆಗೆ ಒಳಗಾಗ್ಬಿಡ್ತು ಅಂತಂದರೆ ಅಲ್ಲಿಂದ ನಾವು ಬಿದ್ದಂಗೆ ಲೆಕ್ಕ. ಅದನ್ನು ಕೇರ್ ಮಾಡದೆ ನನಗಿದು ಯಾವುದೂ ಬೇಡ, ನನಗೆ ಭಗವಂತನೇ ಬೇಕು ಅಂತ ನಾವು ಅಲ್ಲಿ ಸ್ಟ್ರಾಂಗ್ ಆಗಿದ್ದರೆ ನಾವು ಮುಂದೆ ಹೋಗ್ತೀವಿ. ಇಲ್ಲ ಅಂತಂದರೆ ಏನಾಗುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಬಂದು ತನ್ನ ಸೆರಗಿನ ಗಾಳಿಯಿಂದ ಅಜ್ಞಾನದ ದೀಪವನ್ನೇ ಆರಿಸ್ಬಿಡ್ತಾಳೆ. ನಾವು ಏನು ಇಷ್ಟು ದಿವಸ ತಿಳ್ಕೊಂಡಿದ್ವೋ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕಾದ್ರೂ ಕೂಡ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವ ರೀತಿ ನಮ್ಮ ಮೇಲೆ ಮಾಯೆ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಹುಷಾರಾಗಿರಬೇಕು. ಈ ಯಾರಾದರೂ ನಮ್ಮನ್ನು ಹೊಗಳಿದಾಗ ನೀನು ಇದು ಮಾಡ್ತಾ ಇದೆಯಾ, ಅದು ಮಾಡ್ತಾ ಇದೆಯಾ ಅಂತೆಲ್ಲ ನಮ್ಮನ್ನು ಅಟ್ಟಕ್ಕೆ ಏರಿಸ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನನ್ನ ಗಮನ ಎಲ್ಲಿರಬೇಕು, ನಾನು ಸಾಧನೆ ಮಾಡ್ತಾ ಇದ್ದೀನಿ, ಅದ್ರ ಕಡೆ ನನ್ನ ಗಮನ ಇರಬೇಕಾಗತ್ತೆ. ಅದನ್ನು ತುಂಬ ಎಚ್ಚರಿಕೆಯಿಂದ ನಾವು ಗಮನಿಸಿ ಅದನ್ನು ಸರಿಪಡಿಸ್ಕೊಳ್ತಾ ಇರಬೇಕು. ಯಾವತ್ತೂ ನಾವು ಯಾವುದೇ ಆಮಿಷಗಳಿಗೆ ನಾವು ಒಳಗಾಗಬಾರ್ದು. ನಮ್ಮ ಸಾಧನೆ ಕಡೆ ನಮಗೆ ಗಮನ ಇರಬೇಕು ಅಂತ ಇದರಿಂದ ನಾವು ತಿಳ್ಕೋಬಹುದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.